ಶ್ರೀಗುರುಭ್ಯೋ ನಮಃ. ಹರಿ ಓಂ. ಲಕ್ಷ್ಮೀನಾರಾಯಣಂ ನತ್ವಾ ಪೂರ್ಣಬೋಧಾದಿಕಾನ್ ಗುರೂನ್ ಕುರ್ಮ ಶ್ರೀಕೃಷ್ಣಗೀತಾಯಾಃ ಭಾಷ್ಯಾದ್ಯುಕ್ತಾರ್ಥಸಂಗ್ರಹಂ. ಗೀತಾ ವಿವೃತಿ ಪಾಠ 2ನೇ ಅಧ್ಯಾಯದ 13ನೇ ಶ್ಲೋಕ. ಇದರಲ್ಲಿ ಶ್ಲೋಕ ಇರೋದು ಹೀಗಿದೆ: ದೇಹಿನೋಸ್ಮಿನ್ ಯಥಾ ದೇಹೇ ಕೌಮಾರಂ ಯೌವನಂ ಜರಾ ತಥಾ ದೇಹಾಂತರ ಪ್ರಾಪ್ತಿ ಧೀರಸ್ತತ್ರ ನ ಮುಹ್ಯತಿ. ಶ್ಲೋಕ ಪದಚ್ಛೇದ. ದೇಹಿನಃ ಅಸ್ಮಿನ್ ಯಥಾ ದೇಹೇ ಕೌಮಾರಂ ಯೌವನಂ ಜರಾ ತಥಾ ದೇಹಾಂತರ ಪ್ರಾಪ್ತಿ ಧೀರಃ ತತ್ರ ನ ಮುಹ್ಯತಿ. ಪ್ರಶ್ನೆ ಏನು ಕೇಳಿದ್ರು ರಾಯರು ವಿವರಣೆ ಕೊಡ್ಲಿಕ್ಕೆ ಅದಕ್ಕೆ ಏನಂತಾರೆ ರಾಯರು? ದೇಹನಾಶ ಭಯಾತ್ ಇತಿ ದ್ವಿತೀಯ ಪಕ್ಷಂ ನಿರಾಹ. ಇಲ್ಲ, ದೇಹನಾಶವಾಗ್ತದ ಅಂತನ್ನೋದಕ್ಕಾಗಿ ನಾನು ಯುದ್ಧ ಮಾಡುತ್ತಿಲ್ಲ. ಅಂದ್ರೆ ಈ ಮೊದಲು 12ನೇ ಶ್ಲೋಕದಿಂದ 11, 12 2 ಶ್ಲೋಕಗಳಲ್ಲಿ ಜೀವನಾಶವಿಲ್ಲ ಅಂತನ್ನೋ ಮಾತನ್ನು ತಿಳಿಸಿಕೊಟ್ಬಿಟ್ರು. ಜೀವನಿಗೆ ಯಾವುದೇ ಕಾರಣಕ್ಕೂ ನಾಶವಿಲ್ಲ. ಇದನ್ನು ಇಲ್ಲಿ ಹೇಳಿ ಮುಂದೂ ಪ್ರತಿಪಾದನೆ ಮಾಡೋರಿದ್ದಾರೆ. ತನ್ಮಧ್ಯದಲ್ಲಿ ದೇಹ ನಾಶವಾಗುತ್ತದೆ, ಅದಕ್ಕಾಗಿ ದುಃಖ, ಅಂದರೆ ದುಃಖ ನಿಮಿತ್ತವಾದದ್ದು ಯಾವುದಾಯಿತು? ದೇಹನಾಶ. ಇದಕ್ಕೇನು ಉತ್ತರ ಕೊಡ್ತೀರಿ ನೀವು? ಯುದ್ಧ ಮಾಡುವಾಗ ಪ್ರತ್ಯಕ್ಷದಿಂದ ನಾನು ಆಯುಧಗಳ ಪ್ರಯೋಗ ಮಾಡಿದರೆ ಅವರು ಸಾಯ್ತಾರೆ, ಅವರಿಗೆ ದೇಹ ವಿಯೋಗ ಆಗ್ತದೆ. ದೇಹ ವಿಯೋಗ ಆಗಿ ದೇಹನಾಶ ಆದಾಗ ನನಗೆ ದುಃಖ ಅಂತೂ ಹಾಗೇ ಆಗ್ತದಲ್ಲ ಅಂತಂದ್ರೆ ಅದಕ್ಕೆ ಉತ್ತರ ಕೊಡ್ತಾರೆ: ದೇಹನಾಶ ಭಯಾದಿತಿ ದ್ವಿತೀಯ ಪಕ್ಷಂ ನಿರಾಹ ದೇಹನೈತಿ. ಅಲ್ಲಪ್ಪ, ದೇಹನಾಶ ಅಂತನ್ನೋದು ಇದೇ ಮೊದಲನೇ ಸರ್ತಿ ಆಗ್ಲಿಕ್ಕತ್ತದ ಅಂತ ತಿಳ್ಕೊಂಡು ಏನು ನಿನಗೆ? ಎಷ್ಟು ಸರ್ತಿ ಆಗೋದಿಲ್ಲ ದೇಹನಾಶ ಅಂತ ತಿಳ್ಕೊಂಡು? ಅವಾಗೆಲ್ಲ ಹತ್ತಿದ್ದೀಯ ನೀನು? ಅವಾಗ ಹತ್ತಿದ್ದಿಲ್ಲ, ಈಗ ಯಾಕೆ ಕಳ್ತಾ ಇದ್ದಿ ನೀನು? ಅಲ್ರಿ, ಎಲ್ಲಿ ಆಗ್ತದ? ದೇಹಿನೋಸ್ಮಿನ್ ಯಥಾ ದೇಹೆ ಕೌಮಾರಂ ಯೌವನಂ ಜರ ತಥಾ ದೇಹಾಂತರ ಪ್ರಾಪ್ತಿ ಧೀರಸ್ತತ್ರ ನ ಮುಹ್ಯತಿ. ಆಗಿಲ್ವೇ ನಿನಗೆ? ದೇಹಿನಃ ಅಸ್ಮಿನ್ ದೇಹೆ. ದೇಹಿನಃ ಎಂಬ ಶಬ್ದಕ್ಕೆ ಜೀವಿಗೆ ಅಂತ ಅರ್ಥ. ದೇಹವು ಯಾರಿಗೆ ಇದೆಯೋ ಅವನು ದೇಹಿ. ದೇಹ ಅಸ್ಯ ಅಸ್ತಿ ಇತಿ ದೇಹಿ. ಆ ಶಬ್ದದ ಷಷ್ಠಿ ವಿಭಕ್ತಿ ದೇಹಿನಃ. ಅಂದರೆ ಈ ಜೀವಿಗೆ ಅಸ್ಮಿನ್ ದೇಹೆ, ಈ ದೇಹದಲ್ಲಿ ಏನೇ, ಯಥಾ ಕೌಮಾರಂ ಯೌವನಂ ಜರ, ಕೌಮಾರಾವಸ್ಥೆಯಿಂದ ಕೂಡಿದ ದೇಹ ಹೊರಟು ಹೋಗಿ ತಾರುಣ್ಯಾವಸ್ಥೆಯಿಂದ ಕೂಡಿದ ದೇಹ ಬರ್ತದೆ. ಅದು ನಾಶವಾಗಿ ಜರಾವಸ್ಥೆಯಿಂದ ಕೂಡಿದ ದೇಹ ಬರ್ತದೆ. ಅಲ್ಲಿ ಮತ್ತು ಯಾವಾಗ ಅದು ದುಃಖಪಟ್ಟಿದ್ದೀಯಾ ನೀನು? ದುಃಖಪಟ್ಟಿಲ್ಲ ತಾನೇ? ತಥಾ ದೇಹಾಂತರ ಪ್ರಾಪ್ತಿ, ಅದೇ ರೀತಿಯಾಗಿ ಇನ್ನೊಂದು ದೇಹ ಬರ್ತಾ ಇದೆ ಅಂತ ಜ್ಞಾನಿಗಳಾದವರು ತಿಳಿದುಕೊಳ್ಳುತ್ತಾರೆ. ಧೀರ ತತ್ರ ನ ಮುಹ್ಯತಿ. ಈ ವಿಷಯದಲ್ಲಿ ಜ್ಞಾನಿಗಳು ಮೋಹ ಪಡುವುದಿಲ್ಲ. ಬಾಲ್ಯದ ದೇಹ ಇತ್ತು, ತಾರುಣ್ಯಕ್ಕೆ ಬಂದಾಗ ಬಾಲ್ಯ ದೇಹ ಎಲ್ಲಿದೆ ಅಂತ ಕೇಳಿದ್ರೆ ತೋರಿಸ್ಲಿಕ್ಕೆ ಸಾಧ್ಯ ಇದೆ ನಿನ್ನ ಕಡೆಯಿಂದ. ತಾರುಣ್ಯದಲ್ಲಿದ್ದಾಗ ಬಾಲ್ಯ ದೇಹ ನಾಶವಾದದ್ದು ನಿನ್ನ ಅನುಭವಕ್ಕೆ ಬಂದದ. ಮಂದಿ ಯಾರೋ ಹೇಳಿಕತ್ತಿಲ್ಲ, ಅರ್ಜುನ ನಿನ್ನ ಬಾಲ್ಯದೇಹ ಎಲ್ಲಿದೆ ಹೇಳೋಣ ಅಂದರೆ, ಹೋಯ್ತಲ್ರಿ ಬಾಲ್ಯದೇಹ ಹೊರಟು ಹೋಯ್ತು ಅಂತಿ. ಇದು ಬಾಲ್ಯದ ದೇಹ ಹೊರಟು ಹೋಯ್ತು ಅಂತ ವ್ಯವಹಾರ ಕಡಿಮೆದ. ವೃದ್ಧಾಪ್ಯದಲ್ಲಿ ಬಂದಾಗ ಎಲ್ಲಿಪಾ ನಿನ್ನ ತಾರುಣ್ಯ ಅಂದರೆ ಇನ್ನೆಲ್ಲಿ ತಾರುಣ್ಯ ರೀ, ಹೊರಟು ಹೋಯ್ತಲ್ಲ ಅಂತ ವ್ಯವಹಾರ ಮಾಡ್ತೇವೆ. ಅಂದ ಮೇಲೆ ಆ ದೇಹ ಹೋದ ಅನುಭವ ನಿನಗುಂಟು. ದೇಹ ಹೋದ ಅನುಭವ ಇದ್ದಾಗ ಯಾಕೆ ದುಃಖ ಆಗಲಿಲ್ಲ ಹಂಗಾರೆ ನಿನಗಲ್ಲಿ? ಇಲ್ಲಿ ಯುದ್ಧದಲ್ಲಿ ಅವ್ರ ದೇಹ ನಾಶ ಆಗ್ತಾ ಎಂಬ ದುಃಖ ಆಗುದಾದರೆ ಇದರಲ್ಲಿ ದುಃಖ ಪಡಬೇಕಾಗಿತ್ತು ನೀನು. ಒಂದು ದಿವಸ ಹತ್ತಿಲ್ಲ ನೀನು ಅಂತ ತಿಳಿದುಕೊಂಡು ಜ್ಞಾನಿಗಳು ದೇಹನಾಶದ ಬಗ್ಗೆ ಎಂದೂ ದುಃಖ ಪಡುವುದಿಲ್ಲ. ಹಾಗಾದ್ರೆ ಅಲ್ಲೊಂದೇನೋ ಅದ ರಹಸ್ಯ. ಆ ಒಂದು ಪಾಯಿಂಟ್ ಕೀ ಇಟ್ಟು ದೇವ್ರು ಮಾತಾಡಿಕತ್ತಾನೆ, ಅದನ್ನು ಬಿಡಿಸ್ತಾರೆ. ಈಗ ದೇಹಿನಃ ದೇಹವತಃ ಜೀವಸ್ಯ ವಿವೃತ್ತಿಯೊಳಗೆ ದೇಹಿನಃ ಅಂತನ್ನೋ ಮೂಲ ಪದವನ್ನು ಅನುವಾದ ಮಾಡಿ ದೇಹವತಃ ಜೀವಸ್ಯ ಅಂತ ಅರ್ಥ ಬರೀತಾರೆ. ದೇಹ ಉಳ್ಳ ಜೀವನ. ಅಸ್ಮಿನ್, ಅಸ್ಮಿನ್ ಅನ್ನೋದು ಮೂಲ ಪದ. ಇದಾನೀಂ ವರ್ತಮಾನೇ ಸ್ಥೂಲ ದೇಹೇ, ಈಗ ನಿನಗೆ ಕಾಣಿಸುವಂತಹ ಸ್ಥೂಲ ದೇಹದಲ್ಲಿ ಕೌಮಾರಂ ಯೌವನಂ ಜರಾಚ ಯಥಾ ಪ್ರಾಪ್ನೋತಿ. ಆ ಕೌಮಾರಾವಸ್ಥಾ, ಯೌವನಾವಸ್ಥಾ, ಜರಾವಸ್ಥಾ ಹ್ಯಾಂಗೆ ಬರ್ತದೋ ಯಥಾ ಪ್ರಾಪ್ನೋತಿ ತಥಾ ದೇಹಾಂತರ ಪ್ರಾಪ್ತಿ, ಅದೇ ರೀತಿಯಾಗಿ ದೇಹಾಂತರ ಪ್ರಾಪ್ತಿಯೂ ಉಂಟಾಗುತ್ತದೆ. ಇಲ್ಲೊಂದು ಸ್ವಲ್ಪ ಗಮನಿಸಬೇಕು. ಮೂಲದಲ್ಲಿ ಕೌಮಾರಂ ಯೌವನಂ ಜರ ಅಂತದ, ಅದು ಅವಸ್ಥಾ ವಿಶೇಷವಾಚಕ. ಅದು ಕುಮಾರಾವಸ್ಥಾ, ಯೌವನಾವಸ್ಥಾ, ವೃದ್ಧಾಪ್ಯಾವಸ್ಥಾ ಅಂತ ನಮಗದು ಅವಸ್ಥಾ ಬೇಕಾಗಿಲ್ಲ. ತಾದೃಶ ಅವಸ್ಥಾ ವಿಶಿಷ್ಟವಾದ ಶರೀರ ಬೇಕಾಗಿದೆ. ಪ್ರಶ್ನೆ ಏನು ಮಾಡ್ಕೊಂಡಿವಿ? ದೇಹನಾಶ ಭಯ ದುಃಖ ಅಂತ ಹೇಳಿದ್ರಿಂದ ಅವಸ್ಥಾನಾಶ ಆಗ್ತದೆ, ಅದಕ್ಕೆ ದುಃಖ ಪಟ್ಟಿಲ್ಲ ಅಂತ ಉತ್ತರ ಕೊಡಬಾರದು.
ಪ್ರಶ್ನೆ ಮಾಡಿದ್ದಕ್ಕೆ ಸಮವಾಗಿ ಉತ್ತರ ಕೊಡಬೇಕು ಅಂದರೆ ದೇಹ ನಾಶವಾಗ್ತದೆ ಆದ್ದರಿಂದ ದುಃಖ ಅನ್ನುವುದಾದರೆ ಕೌಮಾರಾವಸ್ಥೆಯ ದೇಹವೂ ಹೋಗ್ತದೆ, ವೃದ್ಧಾವಸ್ಥೆಯ ದೇಹ ಬರ್ತದೆ, ವೃದ್ಧಾವಸ್ಥೆಯ ದೇಹ ಹೋಗ್ತದೆ ಅಂತ ಹಿಂಗೆ ಉತ್ತರ ಕೊಡಬೇಕೇ ಹೊರತಾಗಿ ಬೇರೆ ಬರೋದಿಲ್ಲ. ಅದಕ್ಕೇನು ಮಾಡ್ಯಾನ ಕೃಷ್ಣ, ಲಕ್ಷಣ ಮಾಡ್ಕೊಳ್ಳಿಕ್ಕೆ ಅನುಕೂಲ ಆಗೋ ಶಬ್ದಗಳನ್ನು ಇಟ್ಬಿಟ್ಟಾನ. ಎಂಥದ್ದು? ಕೌಮಾರಂ ಯೌವನಂ ಜರ. ಜರ ಅಂದ್ರೆ ಮುಪ್ಪು ಅಂತ ಅರ್ಥ. ನಿಂಗೆ ಮುಪ್ಪು ಅಂತ ಅರ್ಥ ಬೇಕಾಗಿದೆ ಇಲ್ಲಿ ಅಂದ್ರೆ ಇಲ್ಲ, ಮುಪ್ಪಿರುವ ದೇಹ ಬೇಕು. ಹಂಗಾದ್ರೆ ಏನು ಮಾಡಬೇಕು? ಮುಪ್ಪು ಅನ್ನೋ ಶಬ್ದಕ್ಕೆ ಮುಪ್ಪಿನಿಂದ ಕೂಡಿದ ಶರೀರ ಎಂಬುದರ ಲಕ್ಷಣ ಮಾಡಬೇಕು. ಹಿಂಗೆ ತೋರಿಸ್ತಿರ್ತದೆ. ಮೂಲ ಗ್ರಂಥಗಳೇ ಅಷ್ಟು ಚಂದ ನಮಗೆ ಪಾಠ ಹೇಳ್ತಿರ್ತಾವ. ಅಂದ್ರೆ ಇದರಿಂದ ನಮಗೇನು ಕಲೀಲಿಕ್ಕೆ ಬರ್ತದೆ ಅಂದ್ರೆ ಭಾಗವತೊಳಗೆ ಎಲ್ಲೋ ಶ್ಲೋಕದಾಗ ಅರ್ಥ ಮಾಡೋ ಕಾಲಕ್ಕೆ ಲಕ್ಷಣ ಮಾಡ್ಲಿಕ್ಕೆ ಚಾನ್ಸ್ ಇತ್ತು ಅಂದ್ರೆ ಅವಶ್ಯ ಮಾಡ್ಬಿಡ್ಬೇಕು ಲಕ್ಷಣ. ನಾವೇ ಓದ್ಕೊಂಡಿರ್ತೀವಿ, ವ್ಯಾಖ್ಯಾನಗಳನ್ನು ನೋಡೋದು, ಅಲ್ಲೆಲ್ಲಿಗೆ ಸೂಚನೆ ಆಗಲಿಲ್ಲ ನಮಗೆ ಬಂತು ಅಂದ್ರೆ ಲಕ್ಷಣ ಮಾಡಿಬಿಡ್ಬೇಕು, ಏನು ಸಮಸ್ಯೆ ಇಲ್ಲ. ಯಾಕೆ ಮೂಲದಲ್ಲಿ ತೋರಿಸ್ಕೊಟ್ರೆ ಹಿಂಗೆ ಲಕ್ಷಣ ಮಾಡ್ಲಿಕ್ಕೆ ಬರ್ತದೆ ಅಂತ ತಿಳ್ಕೊಂಡು ಹೇಳಿ. ಆದ್ದರಿಂದ ಕೌಮಾರಂ ಯೌವನಂ ಜರ ಯಥಾ ಪ್ರಾಪ್ನೋತಿ ತಥಾ ದೇಹಾಂತರ ಪ್ರಾಪ್ತಿ. ಮುಗಿದೋಯ್ತು. ಹಾಗಾದರೆ ಉತ್ತರ ಕೊಟ್ಟಂಗಾಯಿತು. ದೇಹನಾಶವನ್ನು ನಿಮಿತ್ತ ಮಾಡಿಕೊಂಡು ಶೋಕ ಮಾಡತಕ್ಕದ್ದಲ್ಲ. ಯಾಕೆ ಅಂದರೆ ಅನೇಕ ಬಾರಿ ದೇಹನಾಶವಾದಾಗಲೂ ನೀನು ಶೋಕ ಪಟ್ಟಿಲ್ಲ. ಆನ್ಸರ್ಡ್. ಮುಗಿದೋಯ್ತು. ಈಗ ಅಯಂ ಭಾವ ಅಂತ ಬಿಡಿಸ್ತಾರೆ ಪೂರ್ಣಿಗೆ. ಅದಕ್ಕೆ ತಾತ್ಪರ್ಯ ಹೇಳಬೇಕಾಗಿದೆ. ಶಬ್ದಾರ್ಥವನ್ನು ಹೇಳಿದ ಮೇಲೆ ತಾತ್ಪರ್ಯವನ್ನು ಹೇಳಬೇಕು. ಕ್ರಮ ಹೆಂಗೆ? ಶ್ಲೋಕ ಹೇಳೋದು, ಪದ ವಿಭಾಗ ಮಾಡೋದು, ಅನ್ವಯ ಹೇಳೋದು, ಅರ್ಥ ಹೇಳೋದು, ತಾತ್ಪರ್ಯ ಹೇಳೋದು. ಇದೇ ಇದು ವ್ಯಾಖ್ಯಾನ ಲಕ್ಷಣಂ. ವ್ಯಾಖ್ಯಾನದ ಲಕ್ಷಣವೇ ಇದು. ಅಯಂ ಭಾವ ಕೌಮಾರಾವಸ್ಥಾ ವಿಶಿಷ್ಟ ದೇಹ ಹಾನಿ ಯೌವನಾವಸ್ಥಾ ವಿಶಿಷ್ಟ ದೇಹ ಹಾನಿ ಚ ಶೋಕ ತಾವನ್ನಾಸ್ತಿ ಇತಿ ಪ್ರಸಿದ್ಧಂ. ಎಷ್ಟು ಗಂಭೀರ ಬರ್ದಾರ ನೋಡ್ರ ಯಾರು, ಎಷ್ಟು ಚಂದ ಬರ್ದಾರ. ನಿನಗೆ ಕಲ್ಪನೆ ಬರಲಿಲ್ಲ. ಮ್ಯಾಲೆ ಹೇಳೋ ಕಾಲಕ್ಕೆ ಕೌಮಾರಂ ಯೌವನಂ ಜರ ಅಂತ ಹಂಗೆ ಅನುವಾದ ಮಾಡಿಬಿಟ್ರು. ಕೆಳಗೆ ವ್ಯಾಖ್ಯಾನ ಮಾಡೋ ಕಾಲಕ್ಕೆ ಕೌಮಾರಾವಸ್ಥಾ ವಿಶಿಷ್ಟ ದೇಹ ಹಾನಿ ಲಕ್ಷಣ ಮಾಡಿಬಿಟ್ರಲ್ಲಿ ಅವರು. ಬಾಯಲ್ಲಿ ಹೇಳಿಲ್ಲ, ಲಕ್ಷಣ ಮಾಡಿದ ಬಾಯಲ್ಲಿ ಅನ್ನಲಿಲ್ಲ ಅವರು. ಅಂದರೆ ಇದು ಶಾಸ್ತ್ರೀಯ ಸ್ಟೈಲ್. ಅದು ಈಗ ಎಲ್ಲಿ ಬಂತಿದ್ದು ಇದಕ್ಕಿದ್ದಂಗೆ ಹೆಂಗೆ ಬಂತು ಅಂದರೆ ಅಲ್ಲ, ಅದು ಕ್ರಮ. ಅದು ಶಾಸ್ತ್ರ ಹಂಗೆ ಹೊರಡ್ತದೆ. ಲಕ್ಷಣ ಮಾಡಾಯ್ತು, ಮಾಡಿಬಿಟ್ರೆ ನೋಡಲ್ಲ ನಿಮ್ಗೆ ನಿನ್ನ ಎದುರಿಗೆ ತೋರಿಸ್ಕೊಟ್ಟಿರೋದು. ಈಗ ಕೌಮಾರಾವಸ್ಥಾ ವಿಶಿಷ್ಟ ದೇಹ ಹಾನಿ ಯೌವನಾವಸ್ಥಾ ವಿಶಿಷ್ಟ ದೇಹ ಹಾನಿ ಚ ಅಂದಮೇಲೆ ಯೌವನಂ ಅನ್ನೋ ಶಬ್ದಕ್ಕೆ ಯೌವನಾವಸ್ಥಾ ವಿಶಿಷ್ಟ ದೇಹ ಅಂತೆ ವ್ಯಾಖ್ಯಾನ. ಅದು ವಿಶಿಷ್ಟವಾದ. ಮತ್ತು ಶೋಕ ತಾವನ್ನ ಸಿದ್ಧಂ. ಅಲ್ಲಿ ದುಃಖ ಅಂತೂ ಇಲ್ಲ ಅಂತ ಸಿದ್ಧದನ ಪ್ರಸಿದ್ಧದನ. ಈಗೊಂದು ಸ್ವಾರಸ್ಯ ರಾಜ್ ಕೇಳ್ತಾರೆ. ಅಂದ್ರೆ ಇದು ಟೀಕಾರ ಇಲ್ಲಿ ಸ್ವಾರಸ್ಯ ತೋರ್ಸಾರಲ್ಲಿ ಮೂಲದಲ್ಲಿ. ಕುತಃ ಇತಿ ವಾಚ್ಯಂ. ಹಂಗಾರೆ ದುಃಖ ಆಗಲಿಲ್ಲ ಅಂದ್ರೆ ಹಂಗೆ ಆಗದೆ ಇದ್ದಂಗೆ ಒಂದು ಯಾವುದೋ ನೋಡ್ಕೊಂಡದಲ್ಲಿ, ಇವನಿಗೆ ದುಃಖ ಆಗದೆ ಇದ್ದಂಗೆ ಒಂದು ಯಾವುದೋ ಅಡ್ಜಸ್ಟ್ಮೆಂಟ್ ಆಗಿದಲ್ಲಿ. ದುಃಖ ಆಗಬೇಕಾಗೈತಿ. ಆ್ಯಕ್ಚುಲಿ ಕಳ್ಕೊಂಡಾಗ ದುಃಖ ಆಗ್ತದೆ ರೀ ನಮಗೆ. ಅಂದರೆ ಒಂದು ವಸ್ತುವನ್ನು ನೀನು ಕಳ್ಕೊಂಡಾಗ ನಿನಗೆ ದುಃಖ ಆಗಬೇಕಾಗಿತ್ತು, ದುಃಖ ಆಗಿಲ್ಲ ಅಂದರೆ ಸಮಥಿಂಗ್ ಈಸ್ ದೇರ್. ಅದ್ರಲ್ಲಿ ನೀನು ಅದ ಏನು ಅಂತ ಕೇಳಿದ್ರೆ ಟೀಕಾಟಿಪಾದರು ಪ್ರಮೇಯ ದೀಪಿಕಾದಲ್ಲಿ ಹೇಳಿದ್ದನ್ನು ಎಷ್ಟು ಚಂದ ಒಳಗೆ ಪ್ರವೇಶ ಮಾಡಿಸ್ಬಿಡ್ತಾರೆ ಗೊತ್ತಾಗ ನಿನಗೆ. ತತ್ ಕುತಃ ಇತಿ ಚೇತ ಜರಾದಿ ವಿಶಿಷ್ಟ ದೇಹಾಂತರ ಲಾಭಾತ್. ಅಲ್ಲಿ ಇನ್ನೊಂದು ದೇಹದ ಲಾಭ ಆಗ್ತಾದ ನೋಡಪ್ಪ. ಕೌಮಾರಾವಸ್ಥ ವಿಶಿಷ್ಟ ದೇಹ ನಾಶ ಆಗ್ತಿರುವಾಗ ದುಃಖ ಯಾಕೆ ಆಗಲಿಲ್ಲ ನಿನಗೆ ಅಂತಂದ್ರೆ ಯೌವನಾವಸ್ಥ ವಿಶಿಷ್ಟ ದೇಹ ನಿನಗೆ ಲಾಭ ಆಗ್ಲಿಕ್ಕತ್ತದ. ಯೌವನಾವಸ್ಥ ವಿಶಿಷ್ಟ ದೇಹ ಹಾನಿಯಾದಾಗಲೂ ನಿನಗೆ ದುಃಖ ಯಾಕೆ ಆಗಲಿಲ್ಲ ಅಂದ್ರೆ ಜರಾವಸ್ಥಾ ವಿಶಿಷ್ಟವಾದ ದೇಹ ಪ್ರಾಪ್ತಿಯಾಗಿದೆ. ಹಂಗಾದ್ರೆ ದುಃಖ ಹೋಗಿಸ್ಲಿಕ್ಕೆ ಒಂದೇನೋ ಲಾಭ ಸಿಕ್ಕದಲ್ಲಿ ನೋಡೋದಕ್ಕೆ ಎಷ್ಟು ಚಂದ ಮಾತಾಡ್ತಾರೆ. ತತ್ ಕುತ ಇತಿ ವಾಚ್ಯಂ ಅಂದ್ರೆ ಜರಾದಿ ವಿಶಿಷ್ಟ ದೇಹಾಂತರ ಲಾಭಾತ್ ಸಮಾನ ಲಾಭೇನ ಹಾನಿರ್ಹಿ ಸಮಾಧೀಯತೆ. ಭಾರಿ ಬ್ಯೂಟಿಫುಲ್ ಟೀಕಾ ವಾಕ್ಯದು. ಸಮಾನ ಲಾಭದಿಂದ ಹಾನಿಯನ್ನು ಏನು ಮಾಡ್ತೀವಿ ನಾವು ಅಂದರೆ ಮರ್ತು ಬಿಡ್ತೇವೆ. ಅದಕ್ಕೊಂದು ಕಾಂಪನ್ಸೇಟ್ ಅಂತ ಅಂದ್ಕೊಂಡ್ಬಿಡ್ತೀವಿ ನಾವು. ಉದಾಹರಣೆಗೆ ನೀನು ಸಂಪಾದನೆ ಮಾಡಿದ ₹1,00,000 ಕೊಟ್ಟುಬಿಟ್ಟು ಅಯ್ಯೋ ₹1,00,000 ಹೋತು ಅಂತೀಯೋ, ಆ ಕಡೆಯಿಂದ ಸಾಮಾನು ಬರ್ತಾ ಇದರಿಂದ ಕಾಂಪನ್ಸೇಟ್ ಆಯ್ತು ಅಂತೀಯೋ, ಬಂತು ಕಾಂಪನ್ಸೇಟ್ ಆಯ್ತೋ ಇಲ್ಲೋ. ಹಂಗಾರೆ ಈ ದೇಹ ಹೋಗ್ತಾ ಇದೆ ಅಂತ ದುಃಖ ಇಲ್ಲ. ಯಾಕೆ ಅಂದರೆ ತತ್ ಪ್ರತಿನಿಧಿಯಾಗಿ ಇನ್ನೊಂದು ಬರ್ಲಿಕ್ಕತ್ತದ ನಿನ್ನ ಕಡೆಗೆ. ಅಂದ ಮೇಲೆ ಅಲ್ಲಿ ದುಃಖವಾಗದೇ ಇರಲಿಕ್ಕೆ ಕಾರಣ ಸಮಾನ ಲಾಭೇನ ಹಾನಿರ್ಹಿ ಸಮಾಧೀಯತೆ ಇತಿ. ಕರೆಕ್ಟ್, ಫಸ್ಟ್ ಕ್ಲಾಸ್ ಆಯ್ತು, ಪರ್ಫೆಕ್ಟ್ ಆಗ್ಬಿಡ್ತೀವಿ ನಮಗೆ. ಅಂದ್ರೆ ಹೆಂಗೆ ವ್ಯವಹಾರ ಜ್ಞಾನ ನೋಡಿ, ಟೀಕಾರ ಹೆಂಗೆ ವ್ಯವಹಾರ ಜ್ಞಾನ ಮಾಡಿದ್ರಲ್ಲಿ. ಅಂಗಡಿಗೆ ಹೋಗಿರ್ತಾನೆ, ₹1,000 ಹಿಂಗೆ ಕೊಡ್ತಾನೆ, ಅಷ್ಟು ಕಷ್ಟಪಟ್ಟು ಸಂಪಾದನೆ ಮಾಡ್ತಾನೆ, ₹1,000 ಹಿಂಗೆ ಕೊಡ್ತಾನೆ. ಅಳ್ತಾನೆ ನಮ್ಮ ಇಲ್ಲ. ಯಾಕಂದ್ರೆ ಅತ್ತತ್ ಸಮಾನವಾದ ಮೂಲ್ಯದ ವಸ್ತ್ರ ಕ್ರಯಣ ಮಾಡಿರ್ತಾನ. ಆ ವಸ್ತ್ರ ಕ್ರಯಣ ಮಾಡಿದ್ರಿಂದ ಶರ್ಟ್ ತೊಗೊಂಡ, ಪ್ಯಾಂಟ್ ತೊಗೊಂಡ ಅಂದ್ಕೂಡಲೇ ಅಲ್ಲಿ ದುಃಖ ಹೋಗ್ಬಿಡುತ್ತೆ ಅವನಿಗೆ.
ಸಮಾನ ಲಾಭೇನ ಹಾನಿಭಿ ಸಮಾಧೀಯತೆ ಅಂತ ಅದಕ್ಕೆ ಅಂತೀನಿ ಇತಿ ಚೇತ್ ಮೃತಾವಪಿ ಶೋಕೋ ನ ಕಾರ್ಯ. ಏನಾಯ್ತು? ಸಮಾಧಿ ಮೃತ್ ಹಂಗಿದ್ಮೇಲೆ ಒಂದು ಪ್ರಶ್ನೆ ಇದೆ, ಸಮಾನಾಂತರ ದೇಹ ಬರ್ತದಪ್ಪ, ಅದಕ್ಕೆ ದುಃಖ ಆಗಂಗಿಲ್ಲ, ಒಂದು ಕಳ್ಕೊಂಡ್ರೆ ಇನ್ನೊಂದು ಬರ್ತದೆ ನಿನಗೆ ಅಂತ. ಅದಕ್ಕೆ ಇಲ್ಲಿ ಪ್ರಶ್ನೆ, ಹೌದ್ರಿ ಮತ್ತು ಯುದ್ಧ ಭೂಮಿಯೊಳಗೆ ಅವ್ನು ಸತ್ತು ಬಿಟ್ರೆ ಅವ್ನು ಬರೋದಿನದ ಇನ್ನು ಮುಗಿದು ಹೋತಲ್ಲ, ಅವ್ನಿಗೆ ಸತ್ತಾದ್ರೆ ಮುಗಿದು ಹೋತು ಅಂತಂದರೆ ಉತ್ತರ ಕೊಡ್ತಾರೆ ಏನಂತ? ಮೃತಾವಪಿ ಶೋಕೋ ನ ಕಾರ್ಯ, ಮರಣ ಹೊಂದಿದ ಮೇಲೂ ಕೂಡ ನೀವು ದುಃಖ ಪಡಬಾರದು. ಹಾಗೆ ಕೌಮಾರಾವಸ್ಥೆ ಹೋಗಿ ತಾರುಣ್ಯಾವಸ್ಥೆ ದೇಹ ಬಂದದ, ತಾರುಣ್ಯಾವಸ್ಥೆ ವೃದ್ಧಾಪ್ಯ ದೇಹ ಬಂದದ, ನಾನು ಕಂಡದ, ಇದನ್ನು ಬಿಟ್ಬಿಟ್ಟು ನೀವು ವೃದ್ಧಾಪ್ಯಾವಸ್ಥೆ ಕೂಡದ ದೇಹ ಹೋದ್ಮೇಲೂ ದುಃಖ ಪಡಬಾರದು ಅಂದ್ರೆ ಏನರ್ಥದಕ್ಕೆ ಅಂದ್ರೆ ಉತ್ತರ ಕೊಡ್ತಾರೆ, ದೇಹ ಅಂತರಲಾಭಾದೇವ, ಇದು ಚಕ್ರ ಮುಗಿಯುವುದಿಲ್ಲ, ದೇಹ ಬರ್ತಾನೆ ಇರ್ತದ, ದೇಹ ಬರ್ತಾನೆ ಇರ್ತದ. ಮುಂದೆ ಶ್ಲೋಕದ ಹೇಳ್ತಾನ ಕೃಷ್ಣ, ಜಾತಸ್ಯ ಹಿ ಧ್ರುವೋ ಮೃತ್ಯು ಧ್ರುವಂ ಜನ್ಮ ಮೃತಸ್ಯ ಚ ತಸ್ಮಾತ್ ಅಪರಿಹಾರ್ಯೇರ್ಥೇ ನ ತ್ವಂ ಶೋಚಿತುಮರ್ಹಸಿ. ಯಾಕೆ? ಜಾತಸ್ಯ ಹಿ ಧ್ರುವೋ ಮೃತ್ಯು, ಹುಟ್ಟಿದ್ದಿ ಅಂದ ಮೇಲೆ ಅವತ್ತೇ ಕನ್ಫರ್ಮ್ ಮಾಡ್ಕೊಂಡ್ಬಿಡು, ನೀನು ಹೋಗ್ತೀನಿ ತಿಳ್ಕೊಂಡು. ಹೋದಿ ಅಂದ್ರೆ ಮತ್ತೆ ಬರ್ತೀನಿ ಕನ್ಫರ್ಮ ನಿಂಗ. ಧ್ರುವಂ ಜನ್ಮ ಮೃತಸ್ಯ ಚ, ಎಲ್ಲಿವರೆಗೆ ಇದು ಮೋಕ್ಷ ಆಗೋವರೆಗೂ ಇದು ಚಕ್ರ ಇದ್ದದ್ದೇ, ಸುವರ್ಣಮಯವಾದ ಚಕ್ರ ತಿರುತ್ತಿರ್ತದೆ, ಬಂಗಾರದ ಗರ 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 ತಿರುತ್ತಿರುತ್ತೆ, ಏನು ಮಾಡಿ ಬರುವುದಿಲ್ಲ. ಅದಕ್ಕೆ ದೇಹ ಅಂತರ್ಲಾಭಾದೇವ. ಅಲ್ಲೋ ಯದಾತು ಜೀರ್ಣ ದೇಹ ಲಾಭೇನ ಸಮೀಚೀನ ಯೌವನ ದೇಹ ಹಾನೇಃ ಪ್ರತಿನಿಧಿ ತದಾ ಸುತರಾಂ ಸಮೀಚೀನ ದೇಹ ಅಂತರ್ಲಾಭೇನ ಜೀರ್ಣ ದೇಹ ಹಾನೇಃ ಇತಿ. ನೀನು ಎಂತ ಬುದ್ಧಿವಂತ ಮಹಾರಾಯ ಅರ್ಜುನ, ನಿನ್ನ ತಾರುಣ್ಯಾವಸ್ಥ ವಿಶಿಷ್ಟವಾದ ಸಮೀಚೀನವಾದ ದೇಹ ಹೋಗಿ ಜರಾಜರ್ಜಿತವಾದ ದೇಹ ಬಂದಾಗಲೂ ಅತ್ತಿದ್ದಿಲ್ಲ ನೀನವತ್ತು. ನಿನ್ನ ಪ್ರಶ್ನೆಗೆ ಉತ್ತರ, ಅತ್ತಿದ್ದಿಲ್ಲ ನೀನವತ್ತು. ಇವತ್ತು ಆ ಜರಾಜರ್ಜಿತ ದೇಹ ಹೋಗಿ ಸುಂದರ ದೇಹ ಬರ್ಲಿಕ್ಕತ್ತದ, ಈಗ ಕಳಿಗತ್ತಿ ನೀನು, ಈಗ ಹೋಗ್ತದೆ ಇದು, ಮತ್ತೆ ನಾಳೆ ಹೊಸ ದೇಹ ಬರ್ತದೆ ನಿನಗೊಂದು, ಅಂದ್ರೆ ಯಾಕೆ ಕಳ್ತೀಪ ನೀನು ಸುಳ್ಳೆ? ಅದು ಅಳೋ ಕಾರಣ ಇಲ್ಲ ಅದಕ್ಕೆ. ಅವತ್ತು ನೀ ಮಾತಾಡಿಲ್ಲ, ನೀನು ಏನು ಮಾತಾಡಿಲ್ಲ, ನಾನು ತಾರುಣ್ಯ ದೇಹ ಹೋಗ್ಬಿಡ್ತೀರಿ ಅಂತ ಅಳ್ಳಿಲ್ಲ ನೀನು ಅವತ್ತು. ಯಾಕೆ? ಚಂದಿರೋ ದೇಹ ಹೋಗಿಯೂ ವೃದ್ಧಾಪ್ಯದ ಅದು ಕುರೂಪವಾದ ಏನ ಅಶಕ್ತವಾದ ದುರ್ಬಲವಾದ ದೇಹ ಬಂದರೂ ನೀನೇನು ಮಾತಾಡದೇ ಇದ್ದವನು, ಇಂಥ ಅಶಕ್ತವಾದ ದುರ್ಬಲವಾದ ದೇಹ ಹೋಗಿ ಇನ್ನು ಮತ್ತೆ ತಾರುಣ್ಯಮಯವಾದ ದೇಹ ಬರೋದಲ್ಲ ಹೊಸಾದ, ಮತ್ತೆ ಅದಕ್ಕೆ ಯಾಕೆ ಅಳ್ಬೇಕು? ಹಂಗಾರ ಅಳಬಾರದು. ನೋಡಿ ಹೆಂಗಂತಾರೆ, ಯದಾತು ಜೀರ್ಣ ದೇಹ ಲಾಭೇನ, ಜೀರ್ಣವಾದ ದೇಹ ಬರ್ಲಿಕತ್ತಾಗ ಸಮೀಚೀನ ಯೌವನ ದೇಹ ಹಾನೇಹಿ ಪ್ರತಿನಿಧಿ, ಅದು ಪ್ರತಿನಿಧಿ, ಅದು ಯೌವನ ದೇಹ ಹೋಗಿ ವೃದ್ಧಾಪ್ಯ ದೇಹ ಬರೋದು. ತದಾ ಸುತರಾಂ ಸಮೀಚೀನ ದೇಹಾಂತರ್ಲಾಭೇನ ಜೀರ್ಣ ದೇಹ ಹಾನೇಹಿ, ಇನ್ನು ಸತ್ತು ಮತ್ತೆ ಹುಟ್ಟಿದ ಕೂಡಲೇ ಇನ್ನೊಂದು ದೇಹ ಬಂದ ಬರ್ತದೆ, ಅದಕ್ಕೆ ಯಾಕೆ ಕಳ್ತೀವಿ? ಅಥೋ ಧೀರ ಬುದ್ಧಿಮಾನ್ ತತ್ರ ದೇಹನಾಶ ವಿಷಯ ನ ಮುಹ್ಯತಿ ನಮಹಂ ಪ್ರಾಪ್ನೋತಿ. ಎಂದೂ ಕೂಡ ಬುದ್ಧಿವಂತನಾದವನು ಧ್ಯಾನಿಯಾದವನು ದುಃಖ ಪಡುವುದಿಲ್ಲ. ಏನಂತ? ಏತೇಷಾಂ ದೇಹಾಃ ನಶ್ಯಂತೀತಿ ಶೋಕಂ ನ ಪ್ರಾಪ್ನೋತಿ, ಇವರೆಲ್ಲರ ದೇಹ ನಾಶವಾಗಿ ಹೋಗ್ತದೆ ಅಂತ ದುಃಖ ಪಡಬಾರದು. ತತ್ರ ಒಂದು ವ್ಯತ್ಯಾಸದ, ಏನು ವ್ಯತ್ಯಾಸದ ಅಂದ್ರೆ ಅಲ್ಲಿ ಅದೇ ದೇಹ ಇದ್ದು ಅವಸ್ಥಾ ವ್ಯತ್ಯಾಸ ಆಗಿರ್ತದೆ, ಇಲ್ಲಿ ದೇಹವೇ ವ್ಯತ್ಯಾಸ ಆಗ್ತದೆ ಎಂಬುದು ಅಷ್ಟು ವ್ಯತ್ಯಾಸದ ಅಂತ ತಿಳ್ಕೊಂತಾರೆ ಮುಂದೆ. ತತ್ರ ಅವಸ್ಥಾ ಮಾತ್ರ ಹಾನಿ ಅತ್ರ ಅವಸ್ಥಾವತೋಪಿ ಇತಿ, ಅಲ್ಲಿ ಅವಸ್ಥೆ ಮಾತ್ರ ಬದಲಾಗ್ತದೆ, ಇಲ್ಲಿ ಅವಸ್ಥೆ ಉಳ್ಳವನೇ ಬದಲಾಗ್ಬಿಡ್ತಾನೆ. ಇತಿ ವೈಷಮ್ಯಂ. ಮತ್ತು ಬಂತಲ್ಲ ಅಂದ್ರೆ ಅನುಪಯುಕ್ತಂ, ಅದು ಅದೇನು ವೈಷಮ್ಯ ಉಪಯುಕ್ತ ಅಲ್ಲದು. ಯಾಕಂದ್ರೆ ನಿಷ್ಕದಾನೇನ ಪಟಗ್ರಹಣ ದೃಷ್ಟೇ, ಹೇ ಅಷ್ಟು ದುಡ್ಡು ಕೊಟ್ಟು ಹರಿದು ಹೋಗೋ ಬಟ್ಟೆ ತೊಗೊಂಬಂದಿರ್ತಿಲ್ಲ, ಮತ್ತು ಮನೆಗೆ ನೀನು ದುಡ್ಡು ಕೊಟ್ಟು ಮನೆಗೆ ಬಟ್ಟೆ ತರ್ತೀನಿ ನೀನು, ಅದು ಬಟ್ಟೆ ಹರಿದು ಹೋಗ್ತದೋ ಹಂಗೆ ಉಳಿತದೋ? ಮತ್ತು ಅಂದಮೇಲೆ ಈ ದುಡ್ಡು ಕೊಟ್ಟು ಹರಿದು ಹೋಗೋ ಬಟ್ಟೆ ತೊಗೊಂಬಂದಿದ್ರೆ ನೀನು, ಮತ್ತು ಇಲ್ಲಿ ಅದೇ ಹೋಗಿ ಮತ್ತೊಂದು ಬಂದ್ರೆ ಏನು ತಪ್ಪದ ನಿನಗೆ? ಏನು ತೊಂದರೆ ಆಗೋದಿಲ್ಲ. ಅದಕ್ಕೆ ಹೇಳ್ತಾರೆ ನೋಡಲ್ಲಿ, ಅಲ್ಲಿ ಅಂದ್ರು ತತ್ರ ಅವಸ್ಥಾ ಮಾತ್ರ ಹಾನಿ. ಎಲ್ಲಿ ಅವಸ್ಥಾ ಮಾತ್ರ ಹಾನಿ ಅದಪ್ಪ? ಅದು ಬಾಲ್ಯದಲ್ಲಿ ತಾರುಣ್ಯದಲ್ಲಿ ಅವಸ್ಥಾ ಮಾತ್ರ ಹಾನಿ ಇರ್ತದೆ. ವೃದ್ಧಾಪ್ಯ ವಿಶಿಷ್ಟವಾದ ದೇಹ ಹೋಗಿ ಮತ್ತೆ ಇನ್ನೊಂದು ದೇಹ ಬರ್ತದೆ ಅನ್ನೋ ಕಾಲಕ್ಕೆ ಆ ವ್ಯಕ್ತಿ ಸಹಿತವಾಗಿ ಹೋಗ್ಬಿಟ್ಟಿರ್ತದೆ, ಅದೇನು ಚಿಂತೆ ಮಾಡ್ಲಿಕ್ಕೆ ಹೋಗ್ಬೇಡ. ವೈಷಮ್ಯಂ ಅದಕ್ಕೆ ಅದು ಅನುಪಯುಕ್ತ. ಯಾಕೆ ಅನುಪಯುಕ್ತ ಅಂತಂದ್ರೆ ನಿಷ್ಕದಾನೇನ ಪಟಗ್ರಹಣ ದೃಷ್ಟೇ, ಹೇ ನಿಷ್ಕ ಅಂದ್ರೇನು? ದುಡ್ಡು. ಅದನ್ನು ಕೊಟ್ಟು ಪಟವನ್ನು ತಗೊಂಡದ್ದು ಕಂಡದ. ಎರಡರೋಗ ಅತ್ಯಂತ ಮೂಲ್ಯವಾದದ್ದು ವಸ್ತು ಯಾವುದು? ದುಡ್ಡು. ಮತ್ತು ಅದನ್ನು ಕೊಟ್ಟ ಮತ್ತೆ ಬೇರೆ ತಗೊಂಡು ಇಲ್ಲಿ ಮತ್ತೆ ಹೋದ್ರೆ ಹೋಗ್ತದೆ ಬಿಡೋದು, ಎಂತ ಇಶ್ಯೂ ಕೂಡ ಮತ್ತೊಂದು ಬರ್ತದೆ ಈ ಅಭಿಪ್ರಾಯದಲ್ಲಿ ಹೇಳ್ಯಾರ. ಆ ವೈಷಮ್ಯ ಇಲ್ಲಿ ಅವಸ್ಥಾ ಉಳ್ಳವನು ಹೋಗ್ಬಿಡ್ತಾನೆ, ಅಲ್ಲಿ ಅವಸ್ಥೆ ಮಾತ್ರ ಹೋಗಿ ಅವ ಉಳ್ಳವ ಇರ್ತಾನೆ.
ಇಷ್ಟು ವ್ಯತ್ಯಾಸ ಅಂಬೋದು ಏನು ಉಪಯುಕ್ತ ಅಲ್ಲ. ಅಂದ್ರೆ ಇಷ್ಟದ ಅದಕ್ಕೆ ದುಃಖ ಪಡ್ತೀನಿ ಅನ್ಲಿಕ್ಕೂ ಕಾರಣ ಇಲ್ಲ. ಇದಕ್ಕೆ ಇನ್ನು ಅದು ಹೆಂಗಪ್ಪ ಅಂತಂದ್ರೆ ಅಲ್ಲಿ ಮತ್ತೆ ಅದ ಹೋಗ್ಬಿಡುತ್ತಿಲ್ಲ ಅಂದ್ರೆ ನೋಡು, ಮತ್ತು ಅಲ್ಲಿ ಆ ಜೀರ್ಣ ಶರೀರ ಹೋಗಿ ಹೊಸ ಶರೀರ ಬರ್ಲಿಕ್ಕತ್ತೋ ಇಲ್ಲ, ನಿನಗೆ ಹಣ ಕೊಟ್ಟು ಹೊಸ ಬಟ್ಟೆ ಕೊಂಡ್ಕೊಳಿಕತ್ತೀಯೋ ಇಲ್ಲ ನೀನು, ಅದರಂತೆ ಅಂತ ಹಿಂಗೆ ಅದಕ್ಕೆ ದೃಷ್ಟಾಂತ ಕೊಟ್ಟಿದ್ದಾರೆ ಅಷ್ಟ, ಬೇರೆ ಏನಿಲ್ಲ. ಇನ್ನು ತತ್ ಅತ್ರ ದೇಹಿನಃ ಇತ್ಯುಕ್ತ ದೇಹವತಃ ಜೀವಸ್ಸೇವನು ತು ದೇಹದೇಹಿ ಭೇದಹೀನಸ್ಯ ಹರೇಹೇ ಜರಾದ್ಯವಸ್ಥಾ ದೇಹಾಂತರವಾಪ್ತಿರ್ವಾ ಇತಿ ಸೂಚಿತಾಂ. ಒಂದು ಎಕ್ಸ್ಟ್ರಾ ಆದಿದೆ ಅಂದ್ರೆ ತಾತ್ಪರ್ಯದಾಗಿದ್ದು, ಗೀತಾ ತಾತ್ಪರ್ಯದಾಗಿನ ವಿಷಯ ತಗೊಂಡ್ರು ರಾಯರು. ದೇಹಿನೋಸ್ಮಿನ್ ಯಥಾ ದೇಹೇ ಕೌಮಾರಂ ಯೌವನಂ ಜರಾ ಅಂತ ದೇಹಿನಃ ಅಂತ ದೇಹ ಉಳ್ಳವನೂ ಅಂತೇನು ಅಲ್ಲಿಗತಾರ. ಇದರಿಂದ ಸ್ಪಷ್ಟ ಏನಾಯ್ತು ಅಂದ್ರೆ ಭಗವಂತನಿಗೆ ಈ ಸಮಸ್ಯೆಗಳು ಯಾವುದೂ ಇಲ್ಲ ಅಂತ ಹೇಳಿದಂತಾಯ್ತು ಈ ಶ್ಲೋಕದಲ್ಲಿ. ಯಾಕಂದ್ರೆ ದೇಹವತಃ ಜೀವಸ್ಸೈವ ನತು ದೇಹ ದೇಹಿ ಭೇದಹೀನಸ್ಯ, ಇದು ದೇಹ ಉಳ್ಳವನು ಎಂಬ ಭೇದವೇ ಇಲ್ಲ. ದೇಹಿನಃ ಎಂಬ ಪದ ಏನು ಹೇಳಿಕತ್ತದ, ದೇಹ ಉಳ್ಳವನು ಅಂದ್ರೆ ಅವನಿಗೂ ದೇಹಕ್ಕೂ ಭೇದ ಅದ ಅಂತ ಹೇಳಿಕತ್ತದ. ದೇಹಕ್ಕೂ ಜೀವಕ್ಕೂ ಭೇದ ಇರೋ ವ್ಯಕ್ತಿ ನಾವು. ನಮಗ ಜರ ಮತ್ತೊಂದು ಅವಸ್ಥೆಗಳು ಬರ್ತಾವ. ದೇಹ ದೇಹಿ ಭೇದ ಇಲ್ಲದೆ ಇರುವಂತಹ ಪರಮಾತ್ಮನಿಗೆ ಜರಾದ್ಯವಸ್ಥಾಗಳು ಇಲ್ಲ, ದೇಹಾಂತರ ಪ್ರಾಪ್ತಿಯೂ ಇಲ್ಲ ಎಂದು ತಿಳಿಯಬೇಕು. ಶ್ರೀಕೃಷ್ಣ ಅರ್ಪಣಮಸ್ತು.